ನಮಸ್ತೆ. ಇದು ಶುಕ್ರವಾರದ ಮಿನಿ ಬ್ಲಾಗ್. ಮಾರ್ಕೆಟಿಂದ ನಾನಿಲ್ಲಿ ಹೂನ ತರಿಸ್ಕೊಂಡಿದ್ದೆ, ಜೊತೆಗೆ ಸೌತೆಕಾಯಿನೂ ತಂದಿದ್ದರು. ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ಪ್ರತಿ ಹೆಣ್ಮಕ್ಳಿಗೂ. ಶುಕ್ರವಾರ ಬಂತು ಅಂದರೆ ಸಾಕು, ದೇವ್ರ ಪೂಜೆ ಮಾಡೋದು, ದೇವ್ರಿಗೆ ವಿಶೇಷ ಪೂಜೆ ಎಲ್ಲ ಮಾಡಿ ಒಂದು ಪ್ರಾರ್ಥನೆ ಸಲ್ಲಿಸೋದು ಎಲ್ಲ ಭಾಳ ಖುಷಿ ಕೊಡುವಂಥ ವಾರ ಅಂತ ಅಂದರೆ ಶುಕ್ರವಾರ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ. ನಾನು ಕೂಡ ಹಾಗೆ ಸ್ವಲ್ಪ ಚೆನ್ನಾಗಿ ಪೂಜೆನೆಲ್ಲ ಮಾಡಿ ತಿಂಡಿನೆಲ್ಲ ತಿಂದು ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಕ್ಕಳು ಬಂದರು. ಅವ್ರಿಗೆ ಅಂತ ಅಂದ್ಬಿಟ್ಟು ಒಂದು ಸೌತೆಕಾಯಿ ಮಸಾಲೆನ ಮಾಡಿಕೊಟ್ಟೆ. ಅದಕ್ಕೆ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಮತ್ತು ಪುದೀನ ಎರಡು ಸೇರಿಸಿ ಒಂದು ಇಡಿ ಆಗುವಷ್ಟು ತೊಗೊಂಡು 4 ಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಒಂದು ಗ್ರೀನ್ ಚಟ್ನಿ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿರುವಂಥ ಸೌತೆಕಾಯಿಗೆ 1-2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಲೆಮನ್ನು ಮತ್ತು ಸಾಲ್ಟೆಲ್ಲ ಹಾಕ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇದು ಸೌತೆಕಾಯಿ ಜಾಸ್ತಿ ಇರೋವಾಗ ಮಾಡಿಕೊಂಡ್ರೆ ಬೇಗ ಖಾಲಿ ಆಗುತ್ತೆ. ಚೆನ್ನಾಗೂ ಇರುತ್ತೆ, ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನೀವು ಮಾಡಿ, ಯಾವಾಗಾದರೂ ಇಷ್ಟಪಡ್ತಾರೆ ಇದನ್ನೆಲ್ಲ. ನಾವು ಸ್ಕೂಲಿಗೆ ಹೋಗುವಂಥ ಟೈಮಲ್ಲಿ ಜಾಸ್ತಿ ತಿಂತಾಯಿದ್ವಿ. ಅದು ನೆನಪಾಗಿ ನನ್ನ ಮಕ್ಳಿಗೂ ಯಾಕೆ ಈ ಥರ ಮಾಡಿಕೊಡ್ಬಾರ್ದು ಅಂತ ಅಂದ್ಬಿಟ್ಟು ಮಾಡಿಕೊಟ್ಟೆ. ಅವರು ತುಂಬ ಇಷ್ಟಪಟ್ಟು ತಿಂದರು, ನಾವು ತಿಂದ್ವಿ, ಚೆನ್ನಾಗಿತ್ತು. ಇಲ್ಲಿ ಲೆಮನ್ನ ನಾನು ಫಸ್ಟೇ ಹಾಕಬೇಕಿತ್ತು, ಮರ್ತ್ಕೊಂಡ್ಬಿಟ್ಟಿದ್ದೆ. ಲಾಸ್ಟಲ್ಲಿ ಬೌಲ್ಗೆ ಸರ್ವ್ ಮಾಡಬೇಕಾದ್ರೇ ಬೌಲ್ಗೆ ಹಾಕಿ ಕೊಟ್ಟೆ. ಚೆನ್ನಾಗಿತ್ತು. ನೀವು ಮಾಡಿ ಮಕ್ಳಿಗೆ ಕೊಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.